ಆಟದಲ್ಲಿ ಹೋಮ್ ಮಿನಿಸ್ಟ್ರು ಮುನ್ನಡೆಯನ್ನು ಸಾಧಿಸಿದ್ರು. ಅದೇ ರೀತಿ ಯಾವುದೇ ಹೆಸಿಟೇಷನ್ ಇಲ್ಲದೇ ಬಹಳ ಖುಷಿಯಾಗಿ ಅವರ ಪತಿರಾಯ ಅವರಿಗೆ ಸ್ವೀಟನ್ನು ಕೂಡ ಮಾಡಿಕೊಟ್ರು. ಸೊ ಈ ಆಟ ಪಾಠ ಹಾಗೆ ನಿಮ್ಮ ಸಚಿವರ ಬಾಲ್ಯದ ಸೆಗ್ಮೆಂಟು ಹಾಗೆ ಅವರ ಒಂದು ಫ್ಯಾಮಿಲಿ ಬಾಂಡಿಂಗ್ ನಿಮಗೆಲ್ರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಸೊ ಕಾರ್ಯಕ್ರಮದ ಬಗ್ಗೆ ನಮ್ಮ ಅತಿಥಿಗಳಿಗೆ ಏನು ಅನಿಸ್ತು ಅಂತ ಕೇಳೋಣ. ಮೇಡಮ್, ಮೊದಲನೇದಾಗಿ ಏನು ಅನಿಸ್ತು ಕಾರ್ಯಕ್ರಮದ ಬಗ್ಗೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಸಂತೋಷ ಆಯಿತು. ನಾನು ಯೂಶುವಲಿ ಮಾತಾಡೋದಿಲ್ಲ, ಹೆಚ್ಚು ಟಿ ವಿ ಮಾಧ್ಯಮದಲ್ಲಿ ಮಾತಾಡೋದೇ ಕಡಿಮೆ. ಅದೇ ಈ ಕಾರ್ಯಕ್ರಮದ ಮೂಲಕ ನಾವು ಮದುವೆ ಆದಾಗಿನಿಂದ ಇಷ್ಟು ಈ 35 ವರ್ಷದ ಜರ್ನಿ ಒಂದು ಸಲ ರೀಕಾಲ್ ಮಾಡ್ಕೊಂಡಂಗೆಲ್ಲ ನೆನಪು ಬಂತು, ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಯಜಮಾನರು 35 ವರ್ಷದಿಂದ ಮೈಸೂರು ಪಾಕ್ ಮಾಡಿಕೊಡೋದು ಕೇಳ್ತಾಯಿದ್ರು. ಈಗ ಈ ಇದರಲ್ಲಿ ಮೈಸೂರು ಪಾಕ್ ಮಾಡಿಕೊಟ್ಟಿದ್ದು ಇನ್ನೂ ಹೆಚ್ಚಿನ ಸಂತೋಷವನ್ನು ತಂದುಕೊಡ್ತು. ಎಲ್ರಿಗೂ ಒಂದು ಧನ್ಯವಾದ. ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಭಾಳ ದಿನ ಒತ್ತಡದಲ್ಲಿ ಪ್ರೆಷರಲ್ಲಿ ಕೆಲಸ ಮಾಡ್ತಿರ್ತೀವಲ್ಲ ಜನರ ಮಧ್ಯೆ, ಅಥವಾ ಬೇರೆ ಬೇರೆ ನಮಗೆ ಅಸೈನ್ಮೆಂಟ್ ಇರುತ್ತಲ್ಲ, ಅದರಲ್ಲಿ ಇವತ್ತು ಸಂಪೂರ್ಣವಾಗಿ ಬೆಳಗ್ಗೆ 6 ಗಂಟೆಯಿಂದ ಬಹುಶಃ 6 ಅವರ್ಸು ಎಲ್ಲವನ್ನು ಮರ್ತು ಫೋನ್ನು ದೂರ ಇಟ್ಟು ನಮ್ಮ ಸುವರ್ಣ ಟಿ ವಿ ಫ್ಯಾಮಿಲಿ ಜೊತೆ ಮತ್ತು ನಿಮ್ಮ ಎಲ್ಲ ನಮ್ಮ ಜೀವನದ ನಡೆದು ಬಂದ ಅನೇಕ ಇಂಪಾರ್ಟೆಂಟ್ಸು ಇದನ್ನು ನಾವು ಮೆಲುಕು ಹಾಕುವಂಥ ಒಂದು ಅವಕಾಶವನ್ನು ಮಾಡಿದ್ದೀರ. ಸೊ ನಾನು, ನನ್ನ ಶ್ರೀಮತಿ ಧನಲಕ್ಷ್ಮಿ, ನನ್ನ ಮಗ ಸಚಿನು, ಹಾಗೆ ನನ್ನ ಸೊಸೆ ಆಕಾಂಕ್ಷ ಎಲ್ಲರೂ ಒಂದು ಕಡೆ ಪ್ರೇಮಿಗೆ ಬರೋ ಥರದ ಅವಕಾಶನೂ ಮಾಡಿದ್ದೀರ. ಸೊ ತುಂಬ ಸಂತೋಷ ಆಗಿದೆ, ಭಾಳ ಖುಷಿಯಾಗಿದೆ. ಸೊ ನಮ್ಮ ಕಾರ್ಯಕ್ರಮ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ ಆಗಿರೋದ್ರಿಂದ ನಿಮ್ಮ ಮನೆಯ ಹೋಮ್ ಮಿನಿಸ್ಟರ್ಗೆ ಇಡೀ ಲೈಫ್ ಪೂರ್ತಿ ಯಾವ್ದಾದ್ರು ಒಂದು ವಿಚಾರನ ಹೇಳಬೇಕು ಅಂತನೋ ಅಥವಾ ನಿಮ್ಮ ಕೃತಜ್ಞತೆ ಭಾವ ಏನಾದ್ರು ಸಲ್ಲಿಸಬೇಕು ಅನ್ನೋದೇನಾದ್ರು ಇದ್ದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು, ನನ್ನ ಇಡೀ ಕುಟುಂಬ, ಅದು ನನ್ನ ಒಬ್ಬನ ವಿಚಾರನೇ ಅಲ್ಲ, ನನ್ನ ಮಕ್ಕಳು ಅಷ್ಟೇ ಅಲ್ಲ, ನನ್ನ ಎಲ್ಲ ಕುಟುಂಬದ ವಿಚಾರದಲ್ಲಿ ನಾನೇನು ನಮ್ಮ ತಾಯಿ ಎಕ್ಸ್ಪೆಕ್ಟ್ ಮಾಡಿ ಅವ್ರನ್ನ ತರೋದ್ರಿಂದ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಒಟ್ಟಿಗೆ ಹೋಗ್ತಾರೆ. ಒಂದು ಎಲ್ಲರನ್ನ ನಾವು ಭಾವನೆಯಿಂದ 3 ಜನ ಅಕ್ಕದಿರು, ನನಗೆ ಯಾರೂ ತಂಗಿದಿರಿಲ್ಲ. ಮೊದಲನೇ ಅಕ್ಕನ ಮಗಳು ಇವಳು, ನಾನು ಎರಡನೇ ಅಕ್ಕನ ಮಗಳು ಇವಳಿಗಿಂತ ದೊಡ್ಡವರು, ಹಾಗಾಗಿ ನಮ್ಮ ಅಣ್ಣನಿಗೆ ತಂದಿತ್ತು. 3ನೇ ಅಕ್ಕನ ಮಗಳ ನಮ್ಮ ಅಣ್ಣನ ಮಗನಿಗೆ ತಂದು ಕೊಟ್ಟಿದ್ದೀವಿ. ಸೊ ಹಾಗಾಗಿ ಅವರ ಆಸೆ ಏನಿತ್ತು, ನಮ್ಮ ಕುಟುಂಬ ಎಲ್ಲ ಸಂಬಂಧಿಕರನ್ನ ಮಾತಾಡಿಸ್ಕೊಂಡು ಎಲ್ಲರೂ ಅವ್ರ ಕಷ್ಟ ಸುಖದಲ್ಲಿ, ಒಳ್ಳೆಯದು ಕೆಟ್ಟದಲ್ಲಿ ವಿಶ್ವಾಸದಲ್ಲಿರಬೇಕು ಅಂತ, ಅದೆಲ್ಲವೂ 100% ನಡೆಸಿಕೊಟ್ಟಿದ್ದಾರೆ ಶ್ರೀಮತಿ ಧನಲಕ್ಷ್ಮಿ. ಇಡೀ ಕುಟುಂಬ, ನಮ್ಮ ತಂದೆ ತಾಯಿ, ಸೊ ನನ್ನ ಕುಟುಂಬದ ಪರವಾಗಿ ಥ್ಯಾಂಕ್ಸ್. ಸೊ ಮುಂದೆನೂ ಇದೇ ಥರ ಪೂರ್ಣ ಪ್ರಮಾಣದಲ್ಲಿ ಜವಾಬ್ದಾರಿಯನ್ನು ತಗೊಂಡು ಮಾಡಲಿ ಅಂತೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದೊಳ್ಳೆ ಫ್ರೇಮನ್ನು ನೋಡಿದ್ವಿ ನಾವು. ನಿಮ್ಮ ರಾಜಕೀಯ ನಾಯಕರುಗಳನ್ನ ಯಾವಾಗಲೂ ರಣ ರಾಜಕೀಯ ಹಾಗೆ ಮಾತಿಗೆ ಎದುರೇಟು ಅನ್ನೋ ಥರ ಟಗಾಫಾರ್ನಲ್ಲೇ ನೋಡಿರ್ತೀರ. ಆದರೆ ಅವ್ರನ್ನ ಫ್ಯಾಮಿಲಿ ಟೈಮ್ ಆಗಿ, ಫ್ಯಾಮಿಲಿ ಮ್ಯಾನ್ ಆಗಿ ನೋಡುವಂತಹ, ಫ್ಯಾಮಿಲಿ ಮ್ಯಾನ್ ಒಂದು ಲೋಕವನ್ನು ತೋರಿಸುವಂತಹ ಪ್ರಯತ್ನ ಇದಾಗಿತ್ತು. ಹೇಗಿತ್ತು ಇವತ್ತಿನ ಕಾರ್ಯಕ್ರಮ? ಸಚಿವರ ಮನೆ ಮನಸ್ಸು ಆಟ ಪಾಠಗಳನ್ನು ನೋಡಿ ನಿಮಗೂ ಕೂಡ ಖುಷಿಯಾಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಾರ ಮತ್ತೊಬ್ಬರು ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.